ತಮಿಳಿನ ಖ್ಯಾತ ನಟ ನಿರ್ದೇಶಕ ಸಮುದ್ರಕನಿಯನ್ನು ಕಿಚ್ಚ ಸುದೀಪ್ ಭೇಟಿಯಾಗಿದ್ದಾರೆ. ಕೊಯಂಬತ್ತೂರಿನಲ್ಲಿ ಸಮುದ್ರಕನಿ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದು, ಈ ವೇಳೆ ಕಿಚ್ಚ ಸುದೀಪ್ ಭೇಟಿಯಾಗಿದ್ದಾರೆ. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಕಿಚ್ಚ ಸುದೀಪ್ ಹೊಸ ಹೇರ್ ಸ್ಟೈಲ್ ನಲ್ಲಿ ಕಾಣಿಸಿಕೊಂಡಿದ್ದು, ಸಮುದ್ರಕನಿ ಪ್ರಾಜೆಕ್ಟ್ ನಲ್ಲಿ ನಟಿಸುತ್ತಿರಬಹುದಾ ಅಥವಾ ಮುಂದೆ ಇಬ್ಬರು ಒಟ್ಟಾಗಿ ಸಿನಿಮಾ ಮಾಡಲಿದ್ದಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಸಮುದ್ರಕನಿ ಪವರ್ ಸ್ಟಾರ್ ಪುನೀತ್ ನಟನೆಯ ಯಾರೇ ಕೂಗಾಡಲಿ ಸಿನಿಮಾವನ್ನು ನಿರ್ದೇಶಿಸಿದ್ರು. ಇದೇ ರೀತಿ ಕಿಚ್ಚನಿಗೂ ನಿರ್ದೇಶನ ಮಾಡೋ ಪ್ಲಾನ್ ಇದೆಯಾ ಅನ್ನೋ ಚರ್ಚೆ ಅಭಿಮಾನಿ ವಲಯದಲ್ಲಿ ಶುರುವಾಗಿದೆ. ರುಕ್ಮಿಣಿ ವಸಂತ್ಗೆ ಕಿಡಿಗೇಡಿಗಳಿಂದ ಡೀಪ್ ಫೇಕ್ ಕಾಟ ಶುರುವಾಗಿದ್ದು, ವೈರಲ್ ಆಗಿದ್ದ ನಟಿ ರುಕ್ಮಿಣಿಯ ಬಿಕಿನಿ ಫೋಟೋ ಎಐ ಸೃಷ್ಟಿ ಎನ್ನಲಾಗಿದೆ. ಫೇಕ್ ಫೋಟೋ ಹಂಚಿಕೊಂಡವರ ವಿರುದ್ಧ ಕಾನೂನು ಕ್ರಮ ಬಿಸಿ ಮುಟ್ಟಿಸೋದಾಗಿ ನಟಿ ಎಚ್ಚರಿಸಿದ್ದು, ಈ ಫೋಟೋ ಶೇರ್ ಮಾಡದಂತೆ ಮನವಿ ಮಾಡಿದ್ದಾರೆ. ಪೂರ್ವ ಲಡಾಖ್ನ ಕಠಿಣ ಮತ್ತು ದುರ್ಗಮ ಪರ್ವತ ಪ್ರದೇಶದಲ್ಲಿ ಭಾರತೀಯ ಸೇನೆಯ ಚೀತಾ ಹೆಲಿಕಾಪ್ಟರ್ ತಾಂತ್ರಿಕ ದೋಷದಿಂದ ಪತನಗೊಂಡಿದೆ. ಅಪಘಾತದಲ್ಲಿ ಹೆಲಿಕಾಪ್ಟರ್ ಸಂಪೂರ್ಣವಾಗಿ ಜಖಂಗೊಂಡಿದ್ದರೂ ಅದರಲ್ಲಿದ್ದ 3ನೇ ಇನ್ಫಂಟ್ರಿ ಡಿವಿಷನ್ನ ಕಮಾಂಡರ್ ಮೇಜರ್ ಜನರಲ್ ಸಚಿನ್ ಮೆಹಂತಾ ಸೇರಿದಂತೆ 3 ಹಿರಿಯ ಅಧಿಕಾರಿಗಳು ಕೇವಲ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪವಾಡ ದೃಶ್ಯವಾಗಿ ಪಾರಾಗಿದ್ದಾರೆ. ಮಂತ್ರಾಲಯ ಮಠಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮತ್ತು ಕುಟುಂಬದವರು ಭೇಟಿ ನೀಡಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದರು. ಮೊದಲು ಮಂಚಾಲಮ್ಮ ದೇವಿ ದರ್ಶನ ಪಡೆದು ಬಳಿಕ ರಾಯರ ಮೂಲಕ ಬೃಂದಾವನ ದರ್ಶನ ಪಡೆದಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯನಗರ 4ನೇ ಹಂತದಲ್ಲಿ ಇಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಮತ್ತು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 80,000 ಆಸನ ಸಾಮರ್ಥ್ಯದ 900 ಕೋಟಿ ವೆಚ್ಚದ ಈ ಕ್ರೀಡಾಂಗಣ ದೇಶದ 2ನೇ ಅತಿದೊಡ್ಡ ಸ್ಟೇಡಿಯಂ ಆಗಲಿದೆ. ಜನರ ಆಗಮನಕ್ಕೆ ಹಳ್ಳಿ ಹಳ್ಳಿಗೂ ಬಸ್ಗಳ ವ್ಯವಸ್ಥೆ ಮಾಡಿದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಕೋಲಾರದ ನ್ಯಾಮತ್ ಬಿ ದರ್ಗಾ ಮಹಲ್ಲಾದಲ್ಲಿ ಅಪರೂಪದ ನಾಗರಹಾವು ತಳಿ ಪ್ರತ್ಯಕ್ಷವಾಗಿದೆ. ಗೋವಿಂದ್ ಎನ್ನುವವರ ಮನೆಯಲ್ಲಿ ಕಂಡುಬಂದ ಈ ಅಪರೂಪದ ನಾಗರಹಾವು ಆಲ್ಬಿನೋ ಎಂಬ ವಿಶೇಷ ಜಾತಿಗೆ ಸೇರಿದ ನಾಗರಹಾವು ಆಗಿದೆ. ಅಪರೂಪವಾಗಿ ಕಂಡುಬರುವ ಈ ಹಾವನ್ನು ಉರಗ ರಕ್ಷಕ ನಾಗರಾಜ್ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ್ದಾರೆ. ಬಳ್ಳಾರಿ ಪಾಲಿಕೆ ಸದಸ್ಯ ಪತಿಯಿಂದ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಸೈಟ್ ಕೊಡಿಸೋದಾಗಿ ಹಣ ಪಡೆದು ವಂಚಿಸಿರುವ ಆರೋಪ ಕೇಳಿಬಂದಿದೆ. ಪಾಲಿಕೆ ಸದಸ್ಯೆ ಉಮಾದೇವಿ ಪತಿ ಶಿವರಾಜ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಆರೋಪಿ ಶಿವರಾಜ್ ನಗರದ ಬೂದಿಹಾಳ್ ಬಳಿ 7.78 ಎಕರೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಹಣಕ್ಕೆ ಮಾರಾಟ ಮಾಡಿದ್ದ. ಇತ್ತ ಜಿಲ್ಲಾಡಳಿತ ಜಾಗದಲ್ಲಿ ಕಟ್ಟಿದ್ದ ಮನೆಯನ್ನ ಕೆಡವಿದ್ದು, ಮನೆಯೂ ಇಲ್ಲದೆ ಹಣವೂ ಇಲ್ಲದೆ ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಇದೀಗ ಅದಕ್ಕೆ ಸಾಕ್ಷಿ ಎನ್ನುವಂತೆ ಜನ ದುಡ್ಡು ಕೊಟ್ಟಿದ್ದ ವಿಡಿಯೋ ಕೂಡ ಲಭ್ಯವಾಗಿದೆ. ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಮೃತಪಟ್ಟ ಕೇಸಿಗೆ ಸಂಬಂಧಪಟ್ಟಂತೆ ದುರಂತಕ್ಕೆ ಕಾರಣವೇನು ಅನ್ನೋದು ಲೋಕಾಯುಕ್ತ ತನಿಖೆಯಲ್ಲಿ ಬೆಳಕಿಗೆ ಬಂದಿವೆ. ಅವೈಜ್ಞಾನಿಕವಾಗಿ ಮಣ್ಣು ತುಂಬಿರುವುದು, ನಿಗದಿತ ಎತ್ತರಕ್ಕಿಂತ ಹೆಚ್ಚು ಕಾಂಪೌಂಡ್ ನಿರ್ಮಾಣ, ನೀರು ಹೊರಹೋಗಲು ವ್ಯವಸ್ಥೆ ಇಲ್ಲದಿರುವುದೇ ಪ್ರಮುಖ ಕಾರಣಗಳಾಗಿವೆ. ಹಾನಿಯಾದ ಭಾಗವನ್ನು ಸರಿಯಾಗಿ ಮರು ನಿರ್ಮಿಸದೆ ನಿರ್ಲಕ್ಷ್ಯ ವಹಿಸಲಾಗಿತ್ತು ಎನ್ನಲಾಗಿದೆ. ಜೊತೆಗೆ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಮಾಡದ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯವು ದುರಂತಕ್ಕೆ ಕಾರಣ ಎಂದು ತಿಳಿದು ಬಂದಿದೆ. ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣನವರ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಹೆಸರು ಕೇಳಿಬಂದಿದೆ. ಕರವೇ ಬೆಳಗಾವಿ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೆ ಸಿಐಡಿ ನೋಟಿಸ್ ನೀಡಿದ್ದು, ಬೆಳಗಾವಿ ಕನ್ನಡ ಹಬ್ಬ ಸಕ್ಸಸ್ ಹಿನ್ನೆಲೆಯಲ್ಲಿ ಅಭಿಲಾಷ್ಗೆ ಶಿವಾನಂದ ನೀಲಣ್ಣನವರ್ ಐಷಾರಾಮಿ ಕಾರು ಗಿಫ್ಟ್ ಕೊಟ್ಟಿದ್ದ. ಅಲ್ಲದೆ ಅಭಿಲಾಷ್ ನಟಿಸುತ್ತಿರುವ ಸಿನಿಮಾಗೂ ಹೂಡಿಕೆ ಮಾಡಿರೋದಾಗಿ ಶಿವಾನಂದ ಹೇಳಿದ್ದಾರೆ. ಈಗಾಗಲೇ ಕರವೇ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೆ ಸಿಐಡಿ ನೋಟಿಸ್ ನೀಡಿದ್ದರೂ ಅಭಿಲಾಷ್ ಸ್ಪಂದಿಸಿಲ್ಲ. ಒಂದು ವೇಳೆ ವಿಚಾರಣೆ ಗೈರಾದ್ರೆ ಅಭಿಲಾಷ್ನನ್ನ ಬಂಧಿಸಲು ಸಿಐಡಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಪ್ರತಿ ಬೆಂಗಳೂರಿನ 64ನೇ ಸೆಷನ್ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ದರ್ಶನ್ ಜಾಮೀನು ವಿಚಾರಣೆ ವೇಳೆ 1 ವರ್ಷದೊಳಗೆ ಟ್ರಯಲ್ ಸಂಪೂರ್ಣಗೊಳಿಸಿ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಸಾಕ್ಷಿಗಳನ್ನು ಮತ್ತೆ ಮತ್ತೆ ವಿಚಾರಣೆ ಮಾಡಬಾರದು ಹಾಗೂ ಪ್ರತಿದಿನ ಅಥವಾ ವಾರದಲ್ಲಿ 4 ದಿನ ವಿಚಾರಣೆ ನಡೆಸುವಂತೆ ನಿರ್ದೇಶನ ನೀಡಲಾಗಿದೆ.